ಇಲ್ಲಿ ಸಾಧನೆ ಮಾಡಿದ್ದಾರೆ ಇವತ್ತು. ಯಾಕಂದ್ರೆ ಬೆಂಬಲ ಬೆಲೆ ಮಿನಿಮಮ್ ಬೆಂಬಲ ಬೆಲೆ ಕೇಳ್ತಾ ಇದ್ದಾರೆ ಪಾಪ ಕಳೆದ ದಶಕಗಳಿಂದ. ಅದು ಕಾನೂನು ಮಾಡ್ತಾ ಇಲ್ಲ. ಕಬ್ಬಿಗೆ ಕಾನೂನು ಅದ, ಬೆಳೆದ 15 ದಿವಸ ದುಡ್ಡು ಕೊಡಬೇಕು, ಮಿನಿಮಮ್ ಸಪೋರ್ಟಿಂಗ್ ಪ್ರೈಸ್ ಕೊಡಬೇಕು ಅಂತೇಳಿ. ಎಷ್ಟು ಕಾರ್ಯಗಳು 15 ದಿವಸ ಅವ್ರು ದುಡ್ಡನ್ನು ಕೊಟ್ಟಿದ್ದಾರೆ ಪಾಪ, ಈ ಒಂದು ಕಬ್ಬಿನ ಬೆಲೆಯನ್ನು ಕೊಟ್ಟಿದ್ದಾರೆ. ಎಷ್ಟು ಕಾರ್ಖಾನೆಗಳಿದ್ದಾವೆ ಎಲ್ಲ ಕ್ಲಿಯರ್ ಅದಾರಪ್ಪ ಅಂತೇಳಿ. ಅಲ್ಲೂ ಲೇಟ್ ಅಂದಾಗ ಇವತ್ತು ರೈತರು ಮಾರ್ಕೆಟ್ನಿಂದ ಮೊದಲೇ ಇಲ್ಲ ರೈತರಿಗೆ. APMC ಇವತ್ತು ಒಳ್ಳೆ ಹೋಗಿಬಿಟ್ಟಿದ್ದಾವೆ. ಓಪನ್ ಮಾರ್ಕೆಟ್ ಬಂತು, ಏನೋ ಮಾಡ್ಲಿಕ್ಕೆ ಹೋದ್ರು ಗದ್ದಲಾದ್ರು. ಏನೋ ಬೆಂಬಲ ಬೆಲೆ ಕೊಡ್ತೀವಿ ಅಂತ ಏನೋ ಹೇಳಿದರು. 23 ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡ್ತಾರೆ ಇವರು. ಎಣ್ಣೆ ಕಾಳುಗಳಿಗೆ ಎಷ್ಟು ಬೆಂಬಲ ಬೆಲೆ ಕೊಟ್ಟಿದ್ದಾರೆ, ಎಷ್ಟು ಉತ್ಪಾದನೆ ಆಗ್ಯದಪ್ಪ ನಮ್ಮ ದೇಶದಲ್ಲ. ಎಲ್ಲರೂ ಕಬ್ಬು ಯಾಕೆ ಮಿನಿಮಮ್ ಬಂದುಬಿಡ್ತದೆ. ಕಮರ್ಷಿಯಲ್ ಕ್ರಾಪ್ ಅಂತಾರೆ. ಕಮರ್ಷಿಯಲ್ ಕ್ರಾಪ್ ಅಂದಾಗ ಲಾಭ ಆಗ್ಬೇಕು ರೈತಗೆ. ಲಾಭ ಆಗೋದಲ್ಲ ಹೇಳ್ತಿಲ್ಲ ಇವ. ಸ್ವತಃ KT ಗಂಗಾಧರ್ ಅವರು 4,500 ಖರ್ಚು ಬರ್ತಂತ ಹೇಳಿದರು. ಇಲ್ಲೇ ಕಬ್ಬಿಗೆನ ಲಾಭದ ಉದ್ಯೋಗಕ್ಕೆ 1,000 ರೂಪಾಯಿ ಲಾಸ್ ಆಗ್ತದೆ. ನಾವು ಅದನ್ನು ಪ್ರಶ್ನೆ ಮಾಡಿದ ಪಾಪ ಅವ್ರಿಗೂ ಕಷ್ಟ ಅದು ಹೇಳೋದು. ಹೌದ್ರಿ ಲಾಸ್ ಆಗ್ತದೆ. ಮತ್ತು ಕಮರ್ಷಿಯಲ್ ಆಗಿ ಹೇಳೋದು. ನಾವು ಹೇಳುವಂಥ ಇವತ್ತು ಏನಪ್ಪ ಅಂದ್ರೆ ಸ್ವತಃ ಹೋರಾಟ ಮಾಡುವಂಥ ಹೋರಾಟಗಾರರಿಗೆ ಪಾಪ ಉತ್ತರ ಸಿಗ್ತಾ ಇಲ್ಲ. ಅದಕ್ಕೆ ನಾವು ಈ ಹೋರಾಟಗಾರರಿಗೆ ಹೇಳುವಂಥದ್ದು, ನೀವು ಸುಮ್ಮನೆ 4 ಜನ ಕೂಡಿಸ್ಕೊಂಡು ಮಾಡೋಕ್ಕಿಂತಲೂ ಈಗಿಂದ ಸ್ಟಾರ್ಟ್ ಮಾಡಿಬಿಡ್ರಿ ನಿಮ್ಮ ಸಂಘಟನೆ ಮಾಡೋದಕ್ಕೆ. ಪ್ರತಿಯೊಂದು ಗ್ರಾಮಕ್ಕೂ ನಿಮ್ಮ ಗ್ರಾಮನ ವ್ಯಾಪಾರಿ ಕೇಂದ್ರ ಆಗೋ ಮಾಡ್ಕೊಳ್ರಿ. ನಿಮ್ಮ ಕೈಯಲ್ಲಿದೆ ಅದು. ಯಾಕ್ರಿ ಒಂದು ಹಳ್ಳಿಗೆಲ್ಲ ಎಲ್ಲ ಹಳ್ಳಿ ಜನ ಎಲ್ಲ ಕೂಡ್ಕೊಂಡು ಒಂದು ಗೋಡೌನ್ ಕಟ್ಕೊಳಿಕ್ಕೆ ಆಗೋದಿಲ್ವ? ಸಾಧ್ಯ ಇಲ್ವಾ? DCC ಬ್ಯಾಂಕ್ ಯಾರು ಸಲುವಾಗಿದ್ದಾರೆ? ಯಾರು ಬ್ಯಾಂಕ್ ಅದು? ಬರೀ ಬೆಳಗಾವಿ ಒಂದು ಮಾಡಿ ತೋರಿಸ್ರಿ. ಅವರು ಈಗ ಆರಿಸಿದವರು ನಿರ್ದೇಶಕರು ಮಾಡ್ತಾರೆ ಸುಳ್ಳೋದು, ಅಧ್ಯಕ್ಷರು ಮಾಡ್ತಾರೆ ಸುಳ್ಳು. ಏನೋ ಕತ್ತಿಯವರು ಒಂದು 185 ನಾವು ಗೋಡೌನ್ ಮಾಡಿದ್ವಿ ಅಂತ ಹೇಳಿದರು. ಇಲ್ಲಂತಲ್ಲ, ಅದು ಎಲ್ಲ ಕೂಡ ಆಗಬೇಕು. ಎಲ್ಲ PKPSಗಳಿಗೆ ಗೋಡೌನ್ ಆಗಬೇಕು. ಅಲ್ಲಿ ಬೆಳೆದ ಆ ಸಂಸ್ಥೆಯ ಸದಸ್ಯರೆಲ್ಲರೂ ಅಲ್ಲಿ ಬೆಳೆದ ಕಾಳನ್ನು ಇಡುವಂಥ ವ್ಯವಸ್ಥೆ ಆಗಬೇಕು. ಅವ್ರು ಇರಲಿ ಬಿಡಲಿ, ವ್ಯವಸ್ಥೆ ಇರಬೇಕಾದ್ರೆ. ಅಂದರೆ ರಾಶಿ ಆದ ಸಮಯದಲ್ಲೇ ಅವ್ರಿಗೆ ಸಡನ್ನಾಗಿ ಮಾರುವಂಥ ಕಿರಿಕಿರಿ ಹೋಗಿಬಿಡ್ತದೆ. ಯಾರಾದರೂ ಬಂದು ಅಲ್ಲೇ ಬಂದು